ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ 26. ರಸಿಕತೆಯಿಂದ ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕ ಪ್ರತ್ಯಕ್ಷ್. ತಕ್ಷಣವೇ ತನ್ನ ಕೈಯಲ್ಲಿದ್ದ ಅವಳ ಕೈಯನ್ನು ತುಟಿಗೊಯ್ದ. ಹೌದಾ, ಅದಕ್ಕೆ ಇದೇ ಸರಿಯಾದ ಶಿಕ್ಷೆ ಎಂದು ಅವಳ ಅಂಗೈಗೆ ಮುತ್ತಿಟ್ಟಾಗ ಅವಳು ನಾಚಿದಳು. ಓ ಸಾಕು ಅವಳು ನಾಚಿಕೊಂಡು ಹೇಳಿದಾಗ. ಆದರೆ ನಂಗಿಷ್ಟು ಸಾಲದು ಚಿತ್ತ. ಯಾವಾಗ ನೀನು ಈ ತೋಳುಗಳೊಳಗೆ ಬಂದಿ ಆಗ್ತೀಯೋ ಅಂತ ಕಾಯ್ತಾ ಇದ್ದೀನಿ. ಚಿತ್ತಾಳ ಕ್ಲಿನಿಕ್ ಮುಂದೆ ಕಾರ್ ನಿಲ್ಲಿಸಿ, ಯಾರು ಹೇಳಿದ್ದು ಕೊಟ್ಟಿಲ್ಲ ಅಂತ? ಆಗಲೇ ಕೊಟ್ನಲ್ಲ. ಓ, ನೀನು ಕೇಳ್ತಿರೋದು ಏನು ಅಂತ ಈಗ ಅರ್ಥ ಆಯ್ತು. ಕೊಡ್ತೀನಿ. ಸಾಕಾಗದೇ ಇದ್ರೆ ಇವತ್ತೇ ಅಮ್ಮನ ಹತ್ರ ವಾಲಗ ಓದಿಸೋಕೆ ಏರ್ಪಾಡು ಮಾಡೋಕೆ ಹೇಳ್ತೀನಿ. ಓಕೆನಾ ಎಂದವನ ತುಟಿಗಳು ಮತ್ತಿನ ಕ್ಷಣದಲ್ಲಿ ಅವಳ ತುಟಿಗಳತ್ತ ಬಾಗಿದಾಗ ಅವಳ ಕೈ ಅವನನ್ನು ದೂರ ಸರಿಸಿತು. ಇದು ರೋಡು ಪ್ರತ್ಯಕ್ಷ್. ಬಿಟ್ರೆ ಎಲ್ಲಾನು ಇಲ್ಲೇ ಮುಗಿಸ್ಬಿಡ್ತೀರಾ? ನಸು ಮುನಿಸಿನಿಂದ ಅವನನ್ನು ಗದರಿ ದೂರ ಸರಿದಳು. ಯಾರಿಗೂ ಕಾಣಲ್ಲ, ಗಾಜು ಮೇಲಿದೆ, ಸೊ ಪ್ರೈವೇಸಿ ಇದೆ. ಅವನು ಹುಬ್ಬು ಕುಣಿಸಿ ನಗುತ್ತಾ ಹೇಳಿದಾಗ ಅವನ ಆತುರಕ್ಕೆ ಅವಳು ಆಸ್ಪದ ನೀಡಲಿಲ್ಲ. ಪ್ರತ್ಯಕ್ಷ್, ನೀವಿಷ್ಟು ಕಂಜೂಸ್ ಅಂತ ಗೊತ್ತಿರಲಿಲ್ಲಪ್ಪ. ಅವನ ಕಾಲೆಳೆದಳು ಚಿಕಿತ್ಸಾ. ನಾನು ಕಂಜೂಸ? ಅದು ಯಾವ ಆ್ಯಂಗಲ್ನಿಂದ ನೋಡಿ ಹೇಳ್ತಾ ಇದ್ದೀಯಾ? ಅವಳನ್ನೇ ಸಿಟ್ಟಿನಿಂದ ದುರು ನೋಡುತ್ತಾ ಪ್ರತ್ಯಕ್ಷ್ ಕೇಳಿದಾಗ. ಯಾಕೆಂದರೆ ಗುಡ್ ನ್ಯೂಸ್ ಹೇಳಿದ ಮೇಲೆ ಟ್ರೀಟ್ ಕೊಡಿಸ್ಬೇಕು ತಾನೇ. ಆ ಬಗ್ಗೆ ಸೊಲ್ಲೆ ಎತ್ತಿಲ್ಲ ನೀವು. ಆಗಲೇ ಹೋಟೆಲ್ಗೆ ಹೋಗೋಣ ಅಂದರೆ ಕರ್ಕೊಂಡು ಹೋಗ್ತಿದ್ನಪ್ಪ. ಬೇಕು ಅಂತ ನನ್ನ ಕಾಡಿಸಿ ಕ್ಲಿನಿಕ್ ಹತ್ರ ಡ್ರಾಪ್ ಮಾಡೋಕೆ ಹೇಳಿದವರು ಯಾರೋ? ತುಟಿ ಕೊಂಕಿಸಿ ಕೇಳಿದ. ಅದು ರಾಯರನ್ನು ಸ್ವಲ್ಪ ರೇಗಿಸಿ ಮಜಾ ತಗೋಬೇಕು ಅನ್ನಿಸ್ತು. ನಿಜವಾಗ್ಲೂ ಇವತ್ತು ನನಗೆ ತುಂಬ ಮಜಾ ಸಿಕ್ತು ಗೊತ್ತಾ? ಹುಬ್ಬು ಕುಣಿಸಿ ನಕ್ಕಳು ಚಿಕಿತ್ಸಾ. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಯಾಕೆ ನನ್ನ ಬ್ಲೇಮ್ ಮಾಡ್ತಾ ಇದ್ದೀಯಾ? ನಾನೇನು ಮಾಡಿದೆ ಅಂತ ಕೆಲಸ? ಚೂಪು ನೋಟ ಅವಳತ್ತ ಬೀರಿ ಪ್ರಶ್ನಿಸಿದ ಪ್ರತ್ಯಕ್ಷ್. ಈಗ ಗುಡ್ ನ್ಯೂಸ್ ಹೇಳಿದ್ದಕ್ಕೆ ನನಗೆ ಹೋಟೆಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ ಕೊಡಿಸ್ತೀರಿ ಅಂದ್ಕೊಂಡಿದ್ದೆ ನಾನು. ಬಾಯ್ಬಿಟ್ಟು ಹೇಳಿದ ಮೇಲೂ ಮೀನಾಮೇಷ ಎಣಿಸ್ತಾ ಕೂತಿದ್ದೀರಲ್ಲ ಸಾಹೇಬ್ರೆ. ನೀವು ದುಡ್ಡು ಖರ್ಚು ಮಾಡಬೇಕು ಅಂತ ಇಲ್ಲ, ನಾನೇ ಟ್ರೀಟ್ ಕೊಡಿಸ್ತೀನಿ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ, ಅದು ಹೋಟೆಲಲ್ಲಿ ಕೂತ್ಕೊಂಡು ಹೇಳ್ತೀನಿ. ಮೇಲುನಗು ಬೀರುತ್ತಾ ಉತ್ತರಿಸಿದಳು ಚಿಕಿತ್ಸಾ. ಗುಡ್ ನ್ಯೂಸ್ ಅಂದಮೇಲೆ ಈಗಲೇ ಹೇಳಿಬಿಡು. ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿಲ್ಲ. ಇಲ್ಲ ನಾನು ಹೇಳಲ್ಲ. ಹೋಟೆಲ್ ತಲುಪೋ ತನಕ ನಿಮಗೆ ಟೈಮ್ ಕೊಡ್ತೀನಿ. ನೀವೇ ಗೆಸ್ ಮಾಡಿ ಹೇಳಿ ನೋಡೋಣ. ಕುಚೇಷ್ಟೆಯಿಂದ ನಕ್ಕಳು ಚಿಕಿತ್ಸಾ. ಅಂದರೆ ಆದಷ್ಟು ಬೇಗ ನಮ್ಮ ಎಂಗೇಜ್ಮೆಂಟ್. ನಾಳೆನೇ ನಿಮ್ಮನೆಗೆ ಹೆಣ್ಣು ಕೇಳೋಕೆ ಅಮ್ಮನ ಜೊತೆ ಬರಲಾ? ತುಂಟತನದಿಂದ ಕಣ್ಣು ಮಿಟುಕಿಸುತ್ತಾ ಕೇಳಿದ ಪ್ರತ್ಯಕ್ಷ್. ಅಲ್ಲ, ನಿಂಗೆ ಯಾವುದೋ ನರ್ಸಿಂಗ್ ಹೋಮ್ನಲ್ಲಿ ಒಳ್ಳೆ ಜಾಬ್ ಸಿಕ್ಕಿದೆ. ಇಲ್ಲಪ್ಪ ಇಲ್ಲ, ನಾನು ಅಷ್ಟು ಅದೃಷ್ಟ ಮಾಡಿಲ್ಲ. ಮತ್ತೆ ನಗು ಜೋರಾಯಿತು. ಅವನ ಉತ್ತರಗಳಿಗೆ ಅವಳು ನಗುತ್ತಲೇ ತಲೆ ಅಡ್ಡಡ್ಡ ಆಡಿಸಿದಳು. ಹಾಗಾದರೆ ಲಾಟರಿ ಟಿಕೆಟ್ ತಗೊಂಡಿರಬೇಕು. ಅದು ನಿನ್ನ ಹೆಸರಿಗೆ ಡ್ರಾ ಆಗಿರಬೇಕು. ಆ್ಯಮ್ ಐ ರೈಟ್? ಒಳ್ಳೆ ಬಿಸ್ನೆಸ್ ಮ್ಯಾನ್ ಕಣ್ರಪ್ಪ ನೀವು. ಯಾವಾಗಲೂ ನಿಮ್ಮ ಉತ್ತರಗಳೆಲ್ಲ ದುಡ್ಡು ಕಾಸಿನ ಸುತ್ತಾನೇ ಇರುತ್ತಪ್ಪ. ಹೋಗಲಿ, ಸೋತೆ ಅನ್ನಿ. ಈಗ ಉತ್ತರ ಹೇಳ್ತೀನಿ. ಅವನನ್ನು ಕೀಟಲೆ ಮಾಡಿದಳು. ಅವನಿಗೆ ಅಷ್ಟು ಬೇಗ ಸೋಲು ಒಪ್ಪಿಕೊಳ್ಳುವ ಮನಸ್ಸಿಲ್ಲ. ಈಗ ಹೊಳೀತು ನೋಡು. ನೀನು ಚಿಕ್ಕಮ್ಮ ಆಗ್ತೀಯಾ? ನಿಮ್ಮಕ್ಕ ಗುಡ್ ನ್ಯೂಸ್ ಹೇಳಿರಬೇಕು ಎಂದಾಗ ಒಮ್ಮೆಲೆ ಅವಳ ಮುಖದಲ್ಲಿ ರಕ್ತ ಚಿಮ್ಮಿದಂತಾಗಿ ಮುಖ ಕೆಂದಾವರಿಯಂತಾಯಿತು. ಅಲ್ಲ, ಇದುವರೆಗೂ ಅಕ್ಕನ ಕಡೆಯಿಂದ ಅಂತಹ ಗುಡ್ ನ್ಯೂಸ್ ಯಾವುದೂ ಬಂದೇ ಇಲ್ಲ. ಅವರಿಬ್ಬರು ಕಾರ್ನಲ್ಲಿ ಹೊರಟಿದ್ದರಲ್ಲ, ಡ್ರೈವ್ ಇನ್ ರೆಸ್ಟೋರೆಂಟ್ಗೆ ಬಂದಿದ್ದರು. ಇಬ್ಬರು ಫ್ಯಾಮಿಲಿ ರೂಮ್ನಲ್ಲಿ ಕಾರ್ನರ್ ಸೀಟ್ ಆಯ್ದುಕೊಂಡು ಎದುರುಬದುರಾಗಿ ಕುಳಿತರು. ಈಗಾಗಲೇ ಬೇಕಾದಷ್ಟು ಚಾನ್ಸ್ ಕೊಟ್ಟಾಯಿತು. ಸೋತೆ ಅಂದರೆ ಹೇಳ್ತೀನಿ. ಚಿಕಿತ್ಸಾ ಅವನತ್ತ ನೋಡಿ ಮೆಲುನಗುತ್ತಾ ಹೇಳಿದಳು. ಪ್ರತ್ಯಕ್ಷ್ ಕೊನೆಗೂ ಸೋಲು ಒಪ್ಪಿಕೊಂಡಾಗ. ಅದು ನನಗೆ ಆರ್ಥೋಪೆಡಿಕ್ಸ್ನಲ್ಲಿ PGಗೆ ಸೀಟ್ ಸಿಕ್ತು. ಆಗ ನನಗೆ ಮೊದಲು ನೆನಪಾಗಿದ್ದೆ ನೀವು. ನಿಮ್ಮ ಜೊತೆ ಆ ಖುಷಿನ ಹಂಚ್ಕೋಬೇಕು ಅಂತ ಮನಸ್ಸು ಕಾತರಿಸ್ತಾ ಇತ್ತು. ಅವಳ ಉತ್ತರ ಕೇಳಿದ ತಕ್ಷಣವೇ ಅವನು ತನ್ನ ಬಲಗೈ ಮುಂದಕ್ಕೆ ಚಾಚಿ ಅವಳನ್ನು ಅಭಿನಂದಿಸಿದ. ಕಂಗ್ರಾಟ್ಸ್ ಚಿತ್ತಾ, ಐ ಆಮ್ ಸೋ ಹ್ಯಾಪಿ ಟು ಹಿಯರ್ ದಿಸ್. ಅವನ ಕೈಯೊಳಗೆ ಬೆಚ್ಚಗೆ ಆಶ್ರಯ ಪಡೆಯಿತು ಅವಳ ಕೈ. ಥ್ಯಾಂಕ್ ಯು ಸೋ ಮಚ್ ಪ್ರತ್ಯಕ್ಷ್. ಅವಳ ಕಣ್ಣುಗಳಲ್ಲಿ ಅರಳಿದ ಸಂತಸವನ್ನು ತನ್ನ ಕಣ್ಣಿನ ಕ್ಯಾಮರಾದಲ್ಲಿ ಸೆರೆ ಹಿಡಿದ ಪ್ರತ್ಯಕ್ಷ್. ಆದರೆ ಮುರಿದ ಮೂಳೆಗಳನ್ನು ಸರಿಪಡಿಸೋದು ಗಂಡಸರ ಜಾಬ್ ಅಲ್ವಾ? ಹೆಣ್ಣಿನ ಸುಕೋಮಲವಾದ ಕೈಗಳು ಆ ಕೆಲಸಕ್ಕೆ ಅನ್ಫಿಟ್ ಅಂತ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು. ನೀನ್ಯಾಕೆ ಬೇರೆ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿಲ್ಲ? ಕುತೂಹಲದಿಂದ ಅವಳಲ್ಲಿ ಪ್ರಶ್ನಿಸಿದ್ದ ಪ್ರತ್ಯಕ್ಷ್.
ನಿಮಗೆ ಗೊತ್ತಲ್ಲ ಪ್ರತ್ಯಕ್ಷ್, ಅಸಾಧ್ಯವಾದದ್ದನ್ನು ಸಾಧನೆ ಮಾಡೋದು ನನಗೆ ಮೊದಲಿಂದಾನೂ ತುಂಬ ಇಷ್ಟ. ನಮ್ಮಿಬ್ಬರ ಮದುವೆ ಆದರೆ ನನ್ನ ಕೆಲಸಗಳಿಗೆ ಬೆಂಬಲ ಕೊಡ್ತೀರಲ್ಲ, ಬೆನ್ನೆಲುಬಾಗಿ ನಿಂತು ನೀವು ನನಗೆ ಸಪೋರ್ಟ್ ಮಾಡ್ತೀರಲ್ಲ. ಅವನ ಉತ್ತರಕ್ಕಾಗಿ ಕಾತರದ ನಿರೀಕ್ಷೆಯಲ್ಲಿದ್ದಳು ಚಿಕಿತ್ಸಾ. ಎಸ್, 100%. ನಿಂಗೆ ಆ ಡೌಟ್ ಬೇಡವೇ ಬೇಡ. ಐ ಆಮ್ ಆಲ್ವೇಸ್ ವಿತ್ ಯು. ಒಂದು ಕ್ಷಣವೂ ತಡ ಮಾಡದೆ ಅವಳಿಗೆ ಆಶ್ವಾಸನೆಯನ್ನು ನೀಡಿದ್ದ ಪ್ರತ್ಯಕ್ಷ್. ಅವನು ಹಾಗಂದಾಗ ಅವಳು ಆರಾಧನಾ ಭಾವದಿಂದ ಅವನನ್ನೇ ನೋಡಿದಳು. ಯಾಕೆ ನನ್ನ ಹಾಗೆ ನೋಡ್ತೀಯಾ? ಇನ್ನು ನಿಂಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ಎಂದವನು ಅವಳ ಬಲದ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಹಾಗೆ ಅದಕ್ಕೆ ತುಟಿಯೊತ್ತಿದ. ಈ ಮುತ್ತಿನ ಮೇಲಾಣೆ, ನಿನ್ನ ಎಲ್ಲ ಆಸೆ ಆಕಾಂಕ್ಷೆಗಳಿಗೂ ಬೆಂಬಲವಾಗಿರ್ತೀನಿ ಚಿತ್ತಾ. ಈಗಲೂ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇದ್ದರೆ ಹೇಳು, ನಾನು ಆ ಕಡೆ ನಿನ್ನ ಹತ್ರ ಬಂದು ಬೇರೆ ರೀತಿಯಲ್ಲಿ ಹೇಳ್ತೀನಿ. ರಸಿಕತೆಯಿಂದ ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕ ಪ್ರತ್ಯಕ್ಷ್. ಏನೂ ಬೇಡ, ದೂರದಿಂದ ಹೇಳಿದರೆ ನಂಗೆ ಅರ್ಥ ಆಗುತ್ತೆ ಎನ್ನುವಾಗ ಅವಳ ಮುಖ ರಾಗರಂಜಿತವಾಯಿತು. ಮೈ ಒಮ್ಮೆಲೆ ಬಿಸಿ ಏರಿತು. ಅವಳ ಕಣ್ಣುಗಳು ಅವನತ್ತ ನೋಡುವ ಸಾಹಸ ಮಾಡಲಿಲ್ಲ, ನೆಲ ನೋಡಿದವು. ಅಷ್ಟರಲ್ಲಿ ಅಲ್ಲಿಗೆ ಬಂದ ವೇಟರ್. ಏನು ಬೇಕು ಸರ್? ತಿಂಡಿಗಳ ಲಿಸ್ಟ್ ಹೇಳತೊಡಗಿದ. ಏನು ಬೇಕು ಚಿತ್ತ? ಮೆನು ಕಾರ್ಡನ್ನು ಅವಳತ್ತ ಸರಿಸಿ ಕೇಳಿದ ಪ್ರತ್ಯಕ್ಷ್. ಇವತ್ತು ಗೆಳತಿಯ ಮದುವೆಗೆ ಹೋಗಿದ್ದಳು, ಆದರೆ ಅಲ್ಲಿ ಊಟ ಏನೂ ರುಚಿಸಿರಲಿಲ್ಲ. ನಿಜವಾಗಿಯೂ ಅಡಿಗೆ ಚೆನ್ನಾಗಿರಲಿಲ್ಲವೋ ಅಥವಾ ಅವಳ ಮನಸ್ಸೇ ಸರಿ ಇರಲಿಲ್ಲವೋ ಅವಳಿಗೆ ಗೊತ್ತಾಗಲಿಲ್ಲ. ಇತ್ತೀಚೆಗೆ ಅವಳ ಮನಸ್ಸು ಪ್ರತ್ಯಕ್ಷನತ್ತ ಹಾರಿ ಹೋಗಿತ್ತು. ಒಂದು ಕಡೆ ತಾನು ಬಯಸಿದ್ದ ಸಬ್ಜೆಕ್ಟ್ ಸಿಕ್ಕಿದ್ದರಿಂದ ಅದೇ ಸಬ್ಜೆಕ್ಟ್ನಲ್ಲಿ PG ಮಾಡುವ ಆಸೆ ಬೃಹದಾಕಾರವಾಗಿ ಅವಳ ಮುಂದೆ ನಿಂತಿತ್ತು. ಇನ್ನೊಂದು ಕಡೆ ಪ್ರತ್ಯಕ್ಷನ ತಾಯಿ ಏನೋ ಅವನು ತನ್ನನ್ನು ಮನಸ್ಸಲ್ಲಿಟ್ಟುಕೊಂಡು ಕೊರಗುವೆನೆಂದು ಹೇಳಿದ್ದರು. ಆದರೆ ಅಂದು ಕ್ಲಿನಿಕ್ಗೆ ಬಂದ ಬಳಿಕ ಅವನೆಂದು ಅವಳನ್ನು ಮೀಟ್ ಮಾಡುವುದಾಗಲಿ ಕಾಂಟ್ಯಾಕ್ಟ್ ಮಾಡುವುದಾಗಲಿ ಮಾಡೇ ಇರಲಿಲ್ಲ. ತನ್ನ ಮೇಲೆ ಮುನಿಸಿಕೊಂಡಿದ್ದಾನೆಂದುಕೊಂಡಿದ್ದಳು. ಅವಳಾಗಿಯೇ ವಿಷಯ ಪ್ರಸ್ತಾಪಿಸಬೇಕೆಂದು ಹೇಳಿದ್ದನಲ್ಲ. ಅವಳಿಗಂತೂ ಆ ವಿಷಯ ಅವನ ಮುಂದೆ ಹೇಗೆ ಪ್ರಸ್ತಾಪಿಸಬೇಕೆಂದೇ ಅರಿಯದೆ ವಿಹ್ವಲಳಾಗಿದ್ದಳು ಚಿಕಿತ್ಸಾ. ಮದುವೆಯ ಕಾರ್ಯಕಲಾಪಗಳನ್ನು ನೋಡುವಾಗ ಮದುಮಗಳ ಜಾಗದಲ್ಲಿ ತಮ್ಮಿಬ್ಬರನ್ನು ಕಲ್ಪಿಸಿಕೊಂಡು ಕಲ್ಪನಾಲೋಕದಲ್ಲಿ ವಿಹರಿಸುತ್ತಿದ್ದವಳಿಗೆ ಏನೋ ಕೊರಗು, ಒಂಟಿತನ, ವಿರಹ ಇನ್ನಿಲ್ಲದಂತೆ ಕಾಡಿತ್ತು. ಆಗ ಹಸಿವು ನಶಿಸಿ ಹೋಗಿತ್ತು. ಈಗ ಅವನನ್ನು ಕಂಡಾಗ ಸಿಹಿ ಸುದ್ದಿಗೆ ಅವನ ಮಾರ್ದನಿ ಕೂಡ ಅಷ್ಟೇ ಸಿಹಿಯಾಗಿತ್ತಲ್ಲ. ಈಗ ಹೊಟ್ಟೆಯಲ್ಲಿದ್ದ ಹುಳುಗಳೆಲ್ಲ ತಾವಿಲ್ಲಿದ್ದೇವೆ ಎಂದು ಹೇಳಿದಾಗ ಅವನ ಜೊತೆ ಮೊದಲ ಬಾರಿ ಹೋಟೆಲ್ಗೆ ಬಂದಿದ್ದಳು ಚಿಕಿತ್ಸಾ. ನೀನೇ ಆರ್ಡರ್ ಮಾಡ್ತೀಯಾ? ಇಲ್ಲ, ನಾನೇ ಮಾಡ್ಲೋ? ನಾನು 1 ವಾರ ಆಯಿತು ಸರಿಯಾಗಿ ಊಟ ಮಾಡಿ. ನೀನು ಆರ್ಡರ್ ಮಾಡಿಲ್ಲ ಅಂದರೆ ನಾನು ಆರ್ಡರ್ ಮಾಡಿದ್ದೆಲ್ಲ ನೀನು ತಿನ್ನಬೇಕಾಗುತ್ತೆ. ಪ್ರತ್ಯಕ್ಷ್ ಅವಳತ್ತ ಚೂಪು ನೋಟ ಬೀರುತ್ತಾ ಹೇಳಿದಾಗ. ಬೇಬಿಕಾರ್ನ್ ಮಂಚೂರಿಯನ್, 2 ಪ್ಲೇಟ್ ಕಟ್ಲೆಟ್, 2 ಬಾದಾಮಿ ಹಲ್ವಾ, 2 ಚಿಕ್ಕು ಮಿಲ್ಕ್ ಶೇಕ್ಗೆ ಆರ್ಡರ್ ಮಾಡಿದಳು. ಇವರ ಆರ್ಡರ್ ತೆಗೆದುಕೊಂಡ ವೇಟರ್ ಅತ್ತ ಹೋಗುತ್ತಲೇ ಅವಳ ಕೈ ಮೇಲೆ ತನ್ನ ಕೈ ಹಾಕಿ ಅವಳತ್ತ ಮಾರ್ಮಿಕವಾಗಿ ನೋಡಿ ಹೇಳಿದ ಪ್ರತ್ಯಕ್ಷ್. ಇವತ್ತು ನನಗೆ ಎಷ್ಟು ತಿಂದರೂ ಹೊಟ್ಟೆ ತುಂಬಲ್ಲ. ಹಾಗಾದರೆ ಹೋಟೆಲಲ್ಲಿ ಏನೇನಿದೆಯೋ ಎಲ್ಲಾನು ತರಿಸೋಣ. ಅದೆಷ್ಟು ತಿಂತೀರೋ ತಿನ್ನಿ. ಮೆನು ಕಾರ್ಡ್ ಅವನತ್ತ ಸರಿಸುತ್ತಾ ಹೇಳಿದಳು ಚಿಕಿತ್ಸಾ. ಅಬ್ಬ ಚಿತ್ತ, ನೀನು ನನ್ನನ್ನು ಅದೆಷ್ಟು ಸತಾಯಿಸ್ಬಿಟ್ಟೆ. ಮತ್ತೆ ಏಪ್ರಿಲ್ ತಿಂಗಳು ಅಲ್ಲದೇ ಇದ್ದರೂ ನನ್ನ ಫೂಲ್ ಮಾಡಿಬಿಟ್ಟಿಯಲ್ಲ. ಆವತ್ತು ಕ್ಲಿನಿಕ್ನಿಂದ ಹೋದ ಬಳಿಕ ನೀನೇ ನನಗೆ ಕಾಲ್ ಮಾಡ್ತೀಯಾ, ಮಾತಾಡೋಕೆ ಬರ್ತೀಯಾ ಅಂದ್ಕೊಂಡಿದ್ದೆ. ಆದರೆ ಇಲ್ಲ, ನಿನ್ನಿಂದ ಒಂದು ಕಾಲ್ ಆಗಲಿ ಮೆಸೇಜ್ ಆಗಲಿ ಬಂದಿರಲಿಲ್ವಲ್ಲ. ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಿಂಗೆ ಗೊತ್ತಾ? ನಿಂಗೆ ಮಾತು ಕೊಟ್ಬಿಟ್ಟಿದ್ನಲ್ಲ, ಇನ್ಯಾವತ್ತೂ ನಿಂಗೆ ತೊಂದರೆ ಕೊಡೋಕೆ ಬರಲ್ಲ ಅಂತ. ನಿನ್ನ ಮುಂದೆ ಪ್ರೇಮ ಭಿಕ್ಷೆ ಬೇಡಿ ಒಂದು ವೇಳೆ ನೀನು ನೋ ಅಂದರೆ ಅದನ್ನು ಸಹಿಸೋ ಶಕ್ತಿ ನನಗಿರಲಿಲ್ಲ. ಇಷ್ಟು ದಿನ ಕೂಡ ನಾನಾಗಿರಲಿಲ್ಲ. ಹೇಗೆ ಹಠಾತ್ತನೆ ನನ್ನ ಬಾಳಲ್ಲಿ ಬಂದು ನನ್ನನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿದೀಯಾ? ಈ ಅದ್ಭುತ ಅನಿರೀಕ್ಷಿತವನ್ನೇ ಪ್ರೀತಿ ಅಂತಾರಾ? ಪ್ರತ್ಯಕ್ಷ್ ಉದ್ವೇಗದಿಂದ ಕೇಳಿದಾಗ ಚಿಕಿತ್ಸಾ ಪಿಸುದನಿಯಲ್ಲಿ. ನಾನು ಪುಸ್ತಕ ಬಿಡಿಸಿ ಓದೋಕೆ ಹೊರಟ್ರೆ ಅಲ್ಲಿ ನಿಮ್ಮ ಮುಖನೇ ಕಾಣಿಸ್ತಾ ಇತ್ತು. ಆದರೂ ನನ್ನ ಗುರಿ ಸಾಧಿಸಬೇಕಾಗಿತ್ತಲ್ಲ. ಬಲವಂತದಿಂದ ಕಣ್ಣು ಕಿತ್ತು ಪುಸ್ತಕದ ಮೇಲೆ ಇಡ್ತಾ ಇದ್ದೆ. ತನ್ನ ಅನುಭವವನ್ನು ಅವನೊಂದಿಗೆ ಹಂಚಿಕೊಂಡಳು ಚಿಕಿತ್ಸಾ. ತಕ್ಷಣವೇ ತನ್ನ ಕೈಯಲ್ಲಿದ್ದ ಅವಳ ಕೈಯನ್ನು ತುಟಿಗೊಯ್ದ ಪ್ರತ್ಯಕ್ಷ್. ಹಾಂ, ಹೌದಾ? ಅದಕ್ಕೆ ಇದೇ ಸರಿಯಾದ ಶಿಕ್ಷೆ ಎಂದು ಅವಳ ಅಂಗೈಗೆ ಮುತ್ತಿಟ್ಟಾಗ ಅವಳು ನಾಚಿದಳು. ಓಹ್, ಸಾಕು. ಆದರೆ ನಂಗಿಷ್ಟು ಸಾಲ್ದು ಚಿತ್ತ. ಯಾವಾಗ ನೀನು ಈ ತೋಳುಗಳೊಳಗೆ ಬಂದಿ ಆಗ್ತೀಯೋ ಅಂತ ಕಾಯ್ತಾ ಇದ್ದೀನಿ. ಅವನ ಮುಖದಲ್ಲೀಗ ಎಂದೂ ಕಾಣದ ಪ್ರಸನ್ನತೆ ಮನೆ ಮಾಡಿತ್ತು. ಅಯ್ಯೋ, ನಾವೀಗ ಪಬ್ಲಿಕ್ ಪ್ಲೇಸ್ನಲ್ಲಿದ್ದೀವಿ. ಎದುರುಗಡೆ ಟೇಬಲ್ನವರು ನಮ್ಮನ್ನೇ ನೋಡ್ತಿದ್ದಾರೆ. ಹುಚ್ಚುಚ್ಚಾಗಿ ಆಡಬೇಡಿಪ್ಪ. ಯಾರಾದರೂ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡಾರು ನನಗೆ ನಾಚಿಕೆಯಾಗುತ್ತೆ. ಅವಳು ನಾಚಿಕೆಯಿಂದ ಕೆಂಪೇರಿದಳು. ಅವನು ಮುತ್ತಿಟ್ಟ ಕೈಯನ್ನು ಹಿಂದಕ್ಕೆಳೆದುಕೊಂಡಳು.
ಚಿತ್ತ ಹೆಂಗಸರಿಗೆ ಬೇಜಾರಾದರೆ ಕಣ್ಣೀರು ಹಾಕಿ ಅದನ್ನು ಕಡಿಮೆ ಮಾಡ್ಕೋತಾರೆ. ಆದರೆ ಗಂಡಸರಿಗೆ ಕಣ್ಣೀರು ಬೇಗ ಬರೋಲ್ಲ, ಬೇಜಾರು ಬೇಗ ಹೋಗೋಲ್ಲ. ನೀನು ಡಾಕ್ಟರ್. ಸಾಮಾನ್ಯವಾಗಿ ಡಾಕ್ಟರ್ಸ್ ತಮ್ಮ ಪ್ರೊಫೆಷನ್ನವರನ್ನೇ ಮದುವೆಯಾಗ್ತಾರೆ. ನೀನೆಲ್ಲಿ ನಿನ್ನ ವೃತ್ತಿಗೆ ಸಂಬಂಧಪಟ್ಟಿರೋ ಯಾರನ್ನಾದರೂ ಆರಿಸ್ಕೊಂಡಿದ್ದೀಯೋ ಅಂತ ಅಂದ್ಕೊಂಡಿದ್ದೆ. ನೀನೆಲ್ಲಿ ನನ್ನ ಕೈತಪ್ಪಿ ಹೋಗ್ತೀಯೋ ಅಂತ ಪೇಚಾಡ್ತಾ ಇದ್ದೆ. ಮತ್ತೆ ಹೆಂಗಸರಿಂದ ಮಾರುದ್ದ ದೂರ ಇದ್ದ ನನಗೆ ನಿನ್ನನ್ನು ಹೇಗೆ ಒಲಿಸ್ಕೋಬೇಕು ಅಂತಾನೂ ಗೊತ್ತಾಗ್ತಾನೇ ಇರಲಿಲ್ಲ. ಈ 3 ತಿಂಗಳುಗಳಲ್ಲಿ ನಾನು ಪಟ್ಟ ಕಷ್ಟ ಕಡಿಮೆ ಆಗಬೇಕು ಅಂದರೆ ಈ ವೀಕೆಂಡ್ ಒಂದಿನ ಪೂರ್ತಿ ನೀನು ನನ್ನ ಜೊತೆನೇ ಇರಬೇಕು. ಅವನು ಅವಳತ್ತ ನೋಡಿ ಕಣ್ಣು ಮಿಟುಕಿಸುತ್ತಾ ಹೇಳಿದಾಗ ಅವಳ ಅರಳು ಕಣ್ಣುಗಳು ಮತ್ತು ಅರಳಿದವು. ಅವನ ಬೇಡಿಕೆಗೆ ಹುಡುಗಿ ಹೌಹಾರಿದ್ದಳು. ಆಮ್, ಒಂದಿನ ಪೂರ್ತಿ ಜೊತೆಗಾ? ಅತ್ಯಾಶ್ಚರ್ಯವಿತ್ತು ಅವಳ ಅರಳು ಕಣ್ಣುಗಳಲ್ಲಿ. ಎಸ್, ಅದಲ್ಲೇನು ತಪ್ಪಿದೆ? ಹೇಗೂ ನಾವಿಬ್ರು ಮುಂದೆ ಮದುವೆ ಆಗ್ತೀವಲ್ಲ, ಮತ್ತೆ ನಾನೇನು ನಿನ್ನ ಹೋಟೆಲ್ಗೋ ಲಾಡ್ಜ್ಗೋ ಕರ್ಕೊಂಡು ಹೋಗ್ತಾ ಇಲ್ಲ. ನಮ್ಮನೆಗೆ ಬಾ, ಇಡೀ ದಿನ ಒಟ್ಟಿಗೆ ಇರೋಣ. ಆಗ ಇಷ್ಟು ದಿನ ನಿಂಗೋಸ್ಕರ ನಾನು ಕಾದಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಅವನ ಕಣ್ಣುಗಳಲ್ಲಿ ಆಸೆಯ ಮಹಾಪೂರವೇ ಕಾಣಿಸಿತು ಚಿತ್ತಾಗೆ. ಆದರೆ ಅದಕ್ಕೆಲ್ಲ ಒಪ್ಪುವ ಮನಸ್ಥಿತಿ ಅವಳದಾಗಿರಲಿಲ್ಲ. ಮೊದಲು ಎಂಗೇಜ್ಮೆಂಟ್ ಆಗಲಿ, ಆಮೇಲೆ ಮಿಕ್ಕಿದ್ದು. ನಮ್ಮನೇಲಿ ಹಾಗೆಲ್ಲ ತಿರುಗಾಡೋಕೆ ಬಿಡಲ್ಲ. ನಮ್ಮಪ್ಪ ಅಮ್ಮ ತುಂಬ ಸ್ಟ್ರಿಕ್ಟ್. ಯಾವುದೇ ಕಾರಣಕ್ಕೂ ಅವರಿಗೆ ಅವಮಾನ ಮಾಡೋಕೆ ನಂಗಂತೂ ಇಷ್ಟನೇ ಇಲ್ಲ ಎಂದವಳು ಅಂದು ಅಕ್ಕನ ಮದುವೆ ನಿಂತು ಹೋದ ಪ್ರಸಂಗವನ್ನು ಅವನೊಂದಿಗೆ ಹಂಚಿಕೊಂಡಳು. ಆಮ್, ಏನು ಹೇಳ್ತಾ ಇದ್ದೀಯಾ ನೀನು? ನಾನು ಕೂಡ ಅಂಥವನಲ್ಲ. ನಾನು ಮದುವೆ ಆಗೋ ಹುಡುಗಿ ಯೂಸ್ ಆ್ಯಂಡ್ ಥ್ರೋ ಪೀಸ್ ಅಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಚಿತ್ತ, ನಾನು ನಿನ್ನ ಪ್ರೀತಿಸ್ತೀನಿ, ಅತಿಯಾಗೆ ಪ್ರೀತಿಸ್ತೀನಿ. ನಿನ್ನ ಮಾನ ಮರ್ಯಾದೆ ಹರಾಜು ಹಾಕಿ ನಿನ್ನ ಕೈ ಬಿಡೋ ಹುಡುಗ ನಾನಲ್ಲ. ಅದು ಮುಂದೆ ಒಂದಲ್ಲ ಒಂದಿನ ನಿಂಗೆ ಅರ್ಥ ಆಗುತ್ತೆ. ಅಷ್ಟರಲ್ಲಿ ಅವರು ಆರ್ಡರ್ ಮಾಡಿದ ತಿಂಡಿ ಅಲ್ಲಿಗೆ ಬಂದಿತ್ತು. ಚಿತ್ತಾಗೆ ಕಟ್ಲೆಟ್ ಎಂದರೆ ಪ್ರಾಣ. ಅವಳು ಕಟ್ಲೆಟ್ ತಿನ್ನ ಹೊರಟಾಗ ಅವನು ಅವಳ ಕೈಯಿಂದ ಸ್ಪೂನ್ ಕಿತ್ತು. ಮೊದಲ ಬಾರಿ ನಾವಿಬ್ರು ಹೋಟೆಲ್ಗೆ ಬಂದಿದ್ದೀವಿ ಚಿತ್ತ. ಮೊದಲು ಸ್ವೀಟ್ ತಿನ್ನಬೇಕು, ಅದು ನನ್ನ ಕೈಯಿಂದಲೇ ಎನ್ನುತ್ತಾ ಬಾದಾಮಿ ಹಲ್ವಾ ತುಂಡಿಸಿ ತಾನೇ ತನ್ನ ಕೈಯಾರ ಅವಳಿಗೆ ತಿನ್ನಿಸಿದ. ಚಿತ್ತ ಕೂಡ ಅದೇ ಕೆಲಸ ಮಾಡಿದ್ದಳು. ಇವತ್ತಿಂದಾನೆ, ಈಗಿಂದಾನೆ ನಿನ್ನ ಕಷ್ಟ ಸುಖ ಎಲ್ಲ ನಂದು ಅಂತ ತಿಳ್ಕೊಂಡಿದ್ದೀನಿ, ಪ್ರತ್ಯಕ್ಷ್ ಹೇಳಿದಾಗ ಅವನ ಕಣ್ಣುಗಳು ನೀಡಿದ ಆಶ್ವಾಸನೆಗೆ ಅವಳ ಮುಖದಲ್ಲಿ ಹೂನಗು ಅರಳಿತು. ಇಬ್ಬರು ಮಾತಾಡುತ್ತಾ ತಿಂಡಿ ತಿನ್ನತೊಡಗಿದರು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತ